ಸುವರ್ಣ. ಅವನು ಮತ್ತೆ ಶ್ರಾವಣಿ. ನಿಮ್ ತಮ್ಮನ್ನು ದುಡ್ಡು ಕೊಟ್ಬಿಟ್ಟು ನೇರವಾಗಿ ಮುಖ ಕೊಡ್ದಾಗ ಹೇಳ್ಬಿಟ್ಟು ಹೋದ. ನೀವು ಪ್ರೀತಿಯಿಂದ ಹೇಳ್ತಾ ನೋವು ಮಾಡ್ತಾ ಇದ್ದೀರಾ. ನನಗೆ ನಿಮ್ ದುಡ್ಡು ಬೇಡ, ಏನು ಬೇಡ. ಪ್ಲೀಸ್ ಹೊರಟೋಗಿ. ನೀವ್ ಯಾರಿಗೂ ನ್ಯಾಯ ಕೊಡ್ಸೋದಿಲ್ಲ. ಸುಮ್ಮನೆ ನಂಬ್ಕೊಂಡು ನಾನ್ ದಡ್ಡಿಯಾಗಿದ್ದೀನಿ ಅಷ್ಟೇನೆ. ನಿನ್ ಕೋಪ ಏನು ಅಂತ ಅರ್ಥ ಆಗತ್ತೆ ಸುರೇಖಾ. ಒಂದ್ಸರಿ ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡು. ಆಗ ನಾನು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಿನಗೆ ಅರ್ಥ ಆಗುತ್ತೆ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ಲ. ನಾನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ. ಒಂದೇ ಏಟ್ಗೆ ಚೂರ್ ಚೂರ್ ಮಾಡ್ಬಿಟ್ಟೆ ನೀನು. ಸರಿಯಾದ ಶಿಕ್ಷೆ ಆಗ್ಲೇಬೇಕು ನಿನ್ಗೆ. ಆಗ್ಬೇಕು. ಹಾ ಸುರೇಖಾ, ಹೇಳು. ಕಮಲ್ ಮೇಲೆ ಕೇಸ್ ಹಾಕೋದಕ್ಕೆ ರೆಡಿ ಇದ್ದೀನಿ. ನನಗೆ ನ್ಯಾಯ ಸಿಗ್ಲೇಬೇಕು. ಗುಡ್, ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ, ಒಂದು ಸೈನ್ ಮಾಡು. ಓಕೆ, ಯು ಡೋಂಟ್ ವರಿ. ಬಾಯ್. ಸೂರ್ಯಗೌಡ, ನಿನ್ನ ತಮ್ಮನ್ನ ಈಗ ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ಇಟ್ಸ್ ಅ ಪೇ ಬ್ಯಾಕ್ ಟೈಮ್. ಥ್ಯಾಂಕ್ ಯು. ಹೇಳಿದ್ರು ಕೇಳಿದೆ. ಸುರೇಖಾ ಕಮಲ್ ಮೇಲೆ ಕೇಸ್ ಹಾಕಿದಾಳೆ, ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್. ಕಮಲ್, ಕಮಲ್, ಕಮಲ್. ಏನಿಲ್ಲ ಸೂರ್ಯ, ನೆನ್ನೆನು ಯಾವ ವಿಚಾರನೂ ಸರಿಯಾಗಿ ಹೇಳಿಲ್ಲ. ಈಗಲಾದ್ರೂ ಹೇಳ. ಏನು ಇಲ್ಲವಾ, ಮುದ್ದಿನ ಮಗನ್ ಕರೀರಿ. ಕಮಲ್, ಕಮಲ್. ಏನಣ್ಣ? ತಗೋ, ಇದನ್ನೊಂದ್ಸರಿ ಕ್ಲೀನಾಗಿ ಓದು.
ಮಾಡಿದ ಕರ್ಮದ ಪ್ರತಿಫಲ. ಒಂಥರ ಕೂಲ್ ಅನ್ನಿಸ್ತಿಲ್ವಾ ನಿಂಗೆ? ಎಷ್ಟೊಂದು ಹುಡುಗಿನ ಬುಟ್ಟಿಗೆ ಹಾಕೊಂಡು ಮಜಾ ಮಾಡಿದ್ಯಾ. ಇನ್ನ ಸುರೇಖ ಯಾವ ಲೆಕ್ಕ? ಅದು ಅಣ್ಣ, ನಾನು ಅದು ಯಾವುದು? ಅತ್ತಿಗೆ ಸುಮ್ಮನೆ ನನ್ನ ಮೇಲೆ ಕಿರ್ಚಾಡ್ತಾರೆ, ಅಣ್ಣಂಗೆ ಕೋಪ ಜಾಸ್ತಿ. ಇದೇ ತಾನೇ ನೀನು ಅನ್ಕೊಂಡಿರೋದು? ನೋಡೋ, ಈಗ ನಾವೇನು ಮಾಡೋದಿಲ್ಲ. ನಿನ್ನ ಕಷ್ಟ ನೀನೇ ನೋಡ್ಕೋ. ಅದೆಂತ ಮಾತು ಅಂತ ಅಡಿಯ ಸೂರ್ಯ? ಅಲ್ಲ, ಇವ್ ನಿನ್ ತಮ್ಮ ಅಲ್ವಾ? ನನ್ನ ತಮ್ಮನ? ಓ ಹೌದಲ್ಲ. ಏಯ್, ನೀ ನನ್ನ ತಮ್ಮ ಕಣೋ, ಮರ್ತ್ಬಿಟ್ಟಿದ್ದೆ. ಸೂರ್ಯಗೌಡನ ತಮ್ಮ ಅಂದಮೇಲೆ ತುಂಬಾ ಗೊತ್ತಿರೋರು ಇರ್ತಾರೆ, ಇನ್ಫ್ಲುಯೆನ್ಸ್ ಇರುತ್ತೆ. ಯಾರ್ದಾದ್ರೂ ಕೈ ಕಾಲು ಹಿಡಿದು ಈ ಕೇಸ್ನ ತಪ್ಪಿಸ್ಕೋಬಹುದು. ವೆರಿ ಸಿಂಪಲ್. ಹಾಗೆ ಮಾಡು. ಅಲ್ಲ, ಇವನೊಬ್ಬನೇ ಪಾಪ. ನೆನ್ನೆ ನಾನೇನು ಹೇಳಿದೆ ಅಂತ ನೆನಪಿದೆ ತಾನೆ? ಈ ವಿಷಯದಲ್ಲಿ ಯಾರು ಏನು ಹೇಳೋಗಿಲ್ಲ. ಅಲ್ಲ ಸೂರ್ಯ, ನೀನ್ ಮನೆಯವ್ರ ಕಷ್ಟನ ನೋಡಕ್ಕಿಲ್ವಾ? ನಮಗೂ ಸಹಾಯ ಮಾಡಕ್ಕಿಲ್ವಾ? ಇದೇನ ನೀನ್ ನಮ್ಮ ಮ್ಯಾಕಿಟ್ಟಿರೋ ಪಿರುತಿ? ಅವ ಪ್ರೀತಿ ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಇಲ್ಲ ಅಂದಿದ್ರೆ ಕೃತಿಕಾ MMS ವಿಷಯದಲ್ಲೇ ಇವನನ್ನ ಜೈಲಲ್ಲಿ ಕೊಳಿ ಹೋಗಿ ಮಾಡ್ತಿದ್ದೆ. ಆವತ್ತು ಬುದ್ಧಿ ಹೇಳಿದ್ವಿ, ಕೇಳಿಲ್ಲ. ಇವತ್ತು ಬುದ್ಧಿ ಹೇಳ್ತಿದೀವಿ, ಕೇಳ್ತಿಲ್ವೇ? ಇನ್ ಯಾವತ್ ಬುದ್ಧಿ ಕಲಿತಾನೆ ಇವನು? ಅಪ್ಪ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಹುಡುಗಿರ ವಿಷಯದಲ್ಲಿ ನಿನ್ನ ಮಗ ತುಂಬಾ ಫಾಸ್ಟು. ಇದು ಸುರೇಖದ ಇವಂದು ವಿಚಾರ. ನಾವ್ಯಾಕೆ ಸುಮ್ಮನೆ ಮಧ್ಯೆ ಹೋಗಿ ತಲೆ ಕೆಡ್ಸ್ಕೋಬೇಕು? ನಮ್ಮ ಪಾಡಿಗೆ ನಾವು ಆರಾಮಾಗಿರೋಣ ಬಿಡಿ. ಸೂರ್ಯ, ಕಮಲ್, ಸುರೇಖ, ಮಗು, 3 ಜೀವಗಳ ಪ್ರಶ್ನೆ ಇದು. ಶ್ರಾವಣಿ, ಈ ಮನ್ಯಾಗ ಸುರೇಖ ಇಸೆ ಎತ್ಬೇಡ. ಮೊದ್ಲು ನನ್ನ ಮಗನ್ ಸಿಕ್ಕಾಕಿಸ್ಲು, ಈಗ ಕೋರ್ಟಿಂದ ಪತ್ರ ಕಳ್ಸವಳೆ. ಇನ್ನ ಮಗಿ ಇಸ್ಯ, ಅದು ಯಾರ್ದು ಅಂತ ಅವಳಿಗೆ ಗೊತ್ತಿರ್ಬೇಕು. ಇವ್ರ ಅಣ್ಣ ದುಡ್ಡಿರೋನಲ್ಲ, ಅದಕ್ಕೆ ಜೀವನಕ್ಕೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಹಿಂಗ್ ಮಾಡ್ತಾವಳೆ. ಅತ್ತೆ, ಸುರೇಖ ಅಂತ ಹುಡುಗಿ ಅಲ್ಲ. ನಿಮ್ಮ ಅತ್ತೆ ಸೊಸೆ ಡ್ರಾಮಾನ ಇಲ್ಲಿಗೆ ನಿಲ್ಲಿಸಿ ಸುಮ್ಮನೆ ಕೆಲಸ ನೋಡೋಗಿ. ಇನ್ನು ನೀನು, ನಿಂಗಾಗ್ಲೇ ಹೇಳಿದ್ದೀನಿ, ಯಾರ ವಿಷಯಕ್ಕೂ ತಲೆ ಹಾಕ್ಬೇಡ ಅಂತ. ಈಗ್ಲಾದ್ರೂ ಸುಮ್ಮನಿರು. ಅವ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಈ ರೀತಿ ಮಾತಾಡ್ತಿರಲ್ಲ. ನಿನ್ಗಿನ್ನಾದ್ರೂ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ ಹೋಗಿ ಎಲ್ಲಾದ್ರೂ ಹಾಳು ಬಾವಿಯಲ್ಲಿ ಬಿದ್ದು ಸಾಯಿ. ನಾನು ನಿನ್ಗೆ ಯಾವ ಹೆಲ್ಪ್ ಮಾಡೋದಿಲ್ಲ, ತಿಳ್ಕೊಬಿಡು. ಹಂಗ ನೀನು ನನ್ನ ಮಾತು ಕೇಳ್ಕೊಂಬಿಡು. ಇವನು ಏಟೇ ತಪ್ಪು ಮಾಡಿದ್ರು ನನ್ನ ಮಗನೆಯ ಲಕ್ಷ ಖರ್ಚಾಗ್ಬಿಡ್ಲಿ, ಒಂದು ಒಳ್ಳೆ ವಕೀಲರು ನೋಡಿ ನಾನು ಇವನ್ನ ಉಳಿಸ್ಕೊತೀನಿ. ಎಷ್ಟೇ ಆದ್ರೂ ನೀನು ಇವನ್ ತಾಯಿ ಅಲ್ವಾ? ಈಗ್ಲಾದ್ರೂ ಇವನ ಒಬ್ನೇ ಬಿಡಿ, ಸ್ವಲ್ಪ ಸುಧಾರಿಸ್ಕೊಂಡು ಬುದ್ಧಿ ಕಲೀಲಿ. ಕೊನೆ ನಿರ್ಧಾರ ನಿಂದೆ. ಒಳ್ಳೆ ಮಾತು ಕೇಳ್ತೀಯೋ ಇಲ್ಲ ಒಬ್ಬನೇ ಜೈಲ್ ಕಂಬಿ ಅನ್ನಿಸ್ತೀಯೋ ಯೋಚನೆ ಮಾಡು.
ಈ ಸೂರ್ಯಕಾಯಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ? ಈ ರೀತಿ ಮಾಡೋದ್ರಿಂದ ಪರಿಸ್ಥಿತಿ ಕೈ ಮೀರೋಗುತ್ತೆ ಅಂತ ಗೊತ್ತಿಲ್ವಾ? ಅಟ್ಲೀಸ್ಟ್ ನನ್ನ ಹತ್ರ ಹೇಳಿದ್ರೆ ನಾನು ಏನಾದರೂ ಹೆಲ್ಪ್ ಮಾಡ್ತಾ ಇದ್ದೆ. ಪಾಪ ಈಗ ಅವಳ ಕೆಲಸನೂ ಹೋಗುತ್ತೆ. ಈ ಸೂರ್ಯಕಾಯಿ ಹತ್ರ ಏನು ಮಾತಾಡಿದೆ ಅಂತಾನೂ ಹೇಳ್ತಾ ಇಲ್ಲ. ಆಗಲಿ ಕಮಲ್ ಆಗಲಿ ಈ ವಿಷಯನ ಇನ್ನೂ ದೊಡ್ಡದು ಮಾಡ್ತಾರೆ. ಪ್ರಾಬ್ಲಮ್ ಸಾಲ್ವೇ ಆಗೋದಿಲ್ಲ. ನಾನೇ ಏನಾದರೂ ಮಾಡಬೇಕು. ಅವನು ಮತ್ತೆ ಶ್ರಾವಣಿ. ಈಗ ಪರಿಸ್ಥಿತಿ ಇನ್ನೂ ಕೈ ಮೀರಿ ಹೋಗುತ್ತೆ. ಕಮಲ್ ಯಾಕೆ ಈ ರೀತಿ ಮಾಡ್ದ? ನಾನು ಅವನ ಮೇಲೆ ಎಷ್ಟೇ ಕಿರ್ಚಾಡ್ ಕೋಪ ಮಾಡ್ಕೊಂಡ್ರು ಅಷ್ಟೇ, ಅವನ್ನ ಬಿಟ್ಕೊಡಕ್ಕಾಗಲ್ಲ. ರಾಮ್, ಅವ್ವ ಕಮಲ್ ವಿಷಯದಲ್ಲಿ ಲಾಯರ್ ಹುಡುಕ್ತಾ ಇದ್ದಾರೆ. ನೀನೇ ಅವ್ರಿಗೆ ಒಂದ್ಸರಿ ಫೋನ್ ಮಾಡಿ ಏನು ವಿಷಯ ಅಂತ ಕೇಳ್ತಿಳ್ಕೊ. ಅವನ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ, ಯಾಕೆಂದ್ರೆ ನಾನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ. ನೋಡೋ, ನೀನೇ ಈ ಕೇಸ್ನ ಹ್ಯಾಂಡಲ್ ಮಾಡು. ನನ್ಗೇನು ಹೇಳಿಲ್ಲ ಅಂತ ಸುಳ್ಳು ಹೇಳಾದ್ರೂ ಈ ಕೇಸ್ ತಗೋ. ಓಕೆ, ಸರಿ, ಬಾಯ್. ಹಾ, ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ನಾನಿದ್ದೀನಲ್ಲ, ಖಂಡಿತವಾಗ್ಲು. ಕಮೀನ್. ಬಿಸ್ನೆಸ್ ಆಕ್ಟಿವಿಟೀಸ್ನ ಚೆನ್ನಾಗಿ ಮಾಡೋದ್ರಿಂದಾನೆ ಏಷ್ಯಾ ಹೆಡ್ ಆಗೋದು ನಾನೇ. ಯಾ ಲೆಟ್ ಮೀ ನೋ. ಓಕೆ, ಬಾಯ್. ಏಷ್ಯಾ ಹೆಡ್ ಆಗೋದು ಸೂರ್ಯ ಪಾಪ ಅಲ್ವಾ? ನೀವು ನೋಡಿದ್ರೆ ಸ್ವೀಟ್ ಆರ್ಟ್. ಪೊಸಿಷನ್ ಬಗ್ಗೆ ಫೈನಲ್ ಡಿಕ್ಲರೇಷನ್ ಬರೋವರೆಗೂ ಯಾರು ಬೇಕಾದರೂ ಹೆಡ್ ಆಗ್ಬೋದು. ರೇಸ್ನಲ್ಲಿ ನಾನೂ ಇದ್ದೀನಿ, ಏನ್ ಬೇಕಾದರೂ ಆಗ್ಬೋದು. ಆ ವಿಷಯ ಬಿಡು, ಈ ಫೈಲ್ ತಗೋ. ಕನ್ಯಾಕುಮಾರಿ ಟೂರಿಸಂ ಬಗ್ಗೆ. ಈ ಪ್ರಾಜೆಕ್ಟ್ ಅಲ್ಲಿ ನೀ ನನ್ನ ಜೊತೆ ಇರ್ತೀಯಾ ಅನ್ಕೊಂಡೆ, ಬಟ್
ಯಾಕೋ ಬೇರೆ ಥರನೇ ಆಟಿಟ್ಯೂಡ್ ತೋರಿಸ್ತಾ ಇದೆಯಾ? ಇದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಬೇಕು. ನಿನಗಿಷ್ಟ ಇಲ್ಲ ಅಂದರೆ ಬೇರೆಯವ್ರು ಬರ್ತಾರೆ. ನೀನಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಮಿಸ್ಟರ್ ಜಯದೇವ್, ನಿಮ್ಮ ಮಾತಿಗೆ ಭಯಪಟ್ಟು ಕೆಲಸ ಬಿಡೋದಕ್ಕೆ ನಾನು ಬೇರೆ ಥರ ಹುಡುಗಿ ಅಲ್ಲ. ನಾನು ಪ್ರೊಫೆಷ್ನಲ್ ವರ್ಕರ್. ಸೊ ಐ ನೋ ವಾಟ್ ಟು ಡೂ, ಹೌ ಟು ಡೂ. ನಾನು ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತೀನಿ. ವಾವ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ವರ್ಕ್ ಮೇಲೆ, ಐ ಮೀನ್ ಆಫೀಸ್ ವರ್ಕ್ ಮೇಲೆ ತುಂಬಾನೇ ಡೆಡಿಕೇಶನ್. ಐ ಲೈಕ್ ಇಟ್. ಆದ್ರೆ ಇನ್ನೊಂದ್ಸರಿ ಯೋಚನೆ ಮಾಡು ಕೃತಿಕ್. ಪ್ರಾಜೆಕ್ಟ್ ಅಂದ್ರೆ ಲೇಟ್ ನೈಟ್ ಕೆಲಸ ಇರುತ್ತೆ, ಒಬ್ಳೇ ಇರಬೇಕು, ಟ್ರಾವೆಲಿಂಗು ಇರುತ್ತೆ. ನನ್ನ ಕ್ಯಾಬಿನ್ಗೂ ಲಾಕ್ ಇರುತ್ತೆ. ನಾನು ಸಪ್ರೇಟ್ ರೂಮಲ್ಲಿ ಕೂಡ ಇರ್ಬೋದಲ್ವಾ? ನೈಸ್. ಸೊ ದ ಡೀಲ್. ಅವನು ಮತ್ತೆ ಶ್ರಾವಣಿ. ಇನ್ಮೇಲೆ ನಾವಿಬ್ರು ಪಾರ್ಟ್ನರ್. ಜಯದೇವ್, ನಿಮಗೆ ಕೆಟ್ಟ ಬುದ್ಧಿ ಒಂದಲ್ಲ ಒಂದಿನ ನಿಶಂಕ್ ತಿಳಿಯೋ ಹಾಗೆ ಮಾಡ್ತೀನಿ. ಚಾನ್ಸ್ ಸಿಕ್ಕಾಗ ಖಂಡಿತ ಉಪಯೋಗಿಸ್ಕೊಳ್ತೀನಿ. ನನ್ನ ಪೊಸಿಷನ್ಗೆ ನೀನು ಸೋಲ್ತೀಯಾ ಅಂತ ಗೊತ್ತಿತ್ತು. ಸೊ ವೆಲ್ಕಮ್ ಕೃತಿ. ಒಂದು ಕಡೆ ಸುರೇಖ, ಇನ್ನೊಂದು ಕಡೆ ಕೃತಿಕಾ. ಸೂರ್ಯ ನಿನ್ನ CEO ಇಂದ ಮಾಮೂಲಿ ವರ್ಕರ್ ಮಾಡೋದಕ್ಕೆ ನನ್ನ ಹತ್ರ ಎರಡೆರಡು ಅಸ್ತ್ರ ಇದೆ. ರಿಯಲ್ ಗೇಮ್ ಸ್ಟಾರ್ಟ್. ನಾನು ಈ ಕೇಸ್ನ ವಾಪಸ್ ತಗೊಳ್ಳಲ್ಲ ಮೇಡಮ್. ಸುರೇಖಾ, ಸೇಡ್ ತೀರಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳು? ನಿನ್ನ ಮಗು ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಾವಿದಕ್ಕೆ ಒಂದು ಒಳ್ಳೆ ದಾರಿ ಹುಡ್ಕೋಣ. ನೀವು ಕೂಡ ಈ ರೀತಿ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ನೀವು ನನ್ನ ಸಮಾಧಾನ ಮಾಡೋ ರೀತಿ ನಾಟಕ ಆಡ್ತಾ ಇದ್ದೀರಾ. ನಿನ್ನೆ ನಿಮ್ಮ ಗಂಡ ಸೂರ್ಯ ಸರ್ ಬಂದಿದ್ರು ನನ್ನ ಕೊಂಡ್ಕೊಳ್ಳೋದಿಕ್ಕೆ. ಮಗುನ್ ಸಾಕ್ತೀಯೋ ಬಿಡ್ತೀಯೋ, ದುಡ್ಡು ಮಾತ್ರ ತಗೋ ಅಂತ ಹೇಳೋದ್ರು. ನೀವೇನ್ ತಗೊಂಡ್ ಬಂದಿದ್ದೀರಾ ಹೇಳಿ? ದುಡ್ಡು ತಂದಿದ್ದೀರಾ ಇಲ್ಲ ಕುಡಿದ್ ಸಾಯ್ಲಿ ಅಂತ ವಿಷ ಏನಾದ್ರು ತಂದಿದ್ದೀರಾ? ಸುರೇಖಾ, ನಾನು ಅಷ್ಟೊಂದು ಕ್ರೂರಿ ಅಲ್ಲ. ನನ್ನ ನೋವು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಮೇಡಮ್. ಒಂದ್ ಕಡೆ ಕಮಲ್ಗೆ ವಿರುದ್ಧವಾಗಿ ಮಾತಾಡ್ತೀರಾ, ಜೊತೆಗೆ ಹಿಂದಿಂದೇನೆ ಅವನ್ನ ಕಾಪಾಡೋದಕ್ಕೆ ನೋಡ್ತಾ ಇದ್ದೀರಾ. ನಾವು ನಿನ್ನ ಕೊಂಡ್ಕೊಳ್ಳೋದಕ್ಕೆ ಬರಲಿಲ್ಲ ಸುರೇಖಾ. ಸೂರ್ಯ ಮಾತಾಡೋ ವಿಧಾನ ತಪ್ಪಿರ್ಬೋದು, ಆದರೆ ಅವ್ರ ಇಂಟೆನ್ಷನಲ್ಲಿ ತಪ್ಪಿರಲಿಲ್ಲ. ಈಗಲೂ ನೀನು ಚೆನ್ನಾಗಿರ್ಲಿ ಅನ್ನೋದನ್ನೇ ಬಯಸ್ತಾ ಇದ್ದಾರೆ ನೋಡು.